ಆದ್ರೆ ಅದನ್ನೆಲ್ಲ ಹೆಚ್ಚೊತ್ತು ನೋಡ್ಲಿಕ್ಕೆ ನನಗೆ ಸಮಯ ನಾನು ಯಾವತ್ತು ನಾನು ನಿಮ್ಮಲ್ಲಿ ನೋಡಿ ನೋಡಿ ಅಂತ ಹೇಳ್ತಾ ಇದ್ದವಳಲ್ಲ. ನಾನು ಹೇಳ್ದೆ ಅಲ್ಲ, ನೀನು ಹೇಳ್ಬೇಕು ಅಂತ ಇಲ್ಲ. ನಿನ್ನ ನಡೆಯನ್ನ ನೋಡಿದ್ರೆ ಸಾಕು ಮನ ತಣಿದು ಹೋಗುತ್ತದೆ. ಅಲ್ಲ, ನನಗೂ ಹಾಗೆ ಮನ ತುಂಬಬೇಕು ಅಂತ ಆದ್ರೆ ನಿಮ್ಮ ನೋಡಿ ಮನಸ್ಸು ತುಂಬಿತು. ಸರಿಯಾದ ಪ್ರಶ್ನೆಗೆ ಉತ್ತರ ಬರ್ಬೇಕಾ ಬೇಡವಾ? ಹೌದು ಸ್ವಾಮಿ. ಪ್ರಶ್ನೋತ್ತರ ಕಾರ್ಯಕ್ರಮವ ಅಲ್ಲ, ಯಾವತ್ತು ಕೇಳಿದ ಹಾಗೆ ಇವತ್ತು ಪ್ರಶ್ನೆ ಕೇಳುವುದಲ್ಲ. ಕೆಲವೊಂದು ದಿನ ಸಮಯ ಕಳೆಯುವುದಕ್ಕಾಗಿ, ಸರಸದ ಮಾತು ಬೇಕೆನ್ನುವ ಕಾರಣಕ್ಕಾಗಿ ಲೋಕದ ಕುರಿತಾಗಿ ನಾವು ಪ್ರಶ್ನೋತ್ತರ ಕಾರ್ಯಕ್ರಮವು ಇರ್ತದೆ. ಆದ್ರೆ ಇವತ್ತು ಹಾಗಲ್ಲ. ನಿಮ್ಮ ಮುಖಭಾವವನ್ನು ಕಂಡಾಕ್ಷಣ ಸ್ವಾಮಿ, ನೀನ್ ಯಾವ ಪ್ರಶ್ನೆ ಆದ್ರೂ ಕೇಳು, ಆದ್ರೆ ಉತ್ತರಿಸುವುದು ಹೇಗೆ ಥಟ್ ಅಂತ ಹೇಳಿ ಅನ್ನುವಾಗಿರ್ಬೇಕು. ಅಂತದ್ದಾದ್ರೆ ಮಾತ್ರ ಉತ್ತರ ಕೊಟ್ಟು ಹೋಗ್ತೇನೆ. ಆಯ್ತು, ವಿವರಿಸಿ. ಇದೆಲ್ಲ ಆಗುದಿಲ್ಲ. ವಿವರಿಸೋದು ಬೇಡ, ನೀವು ಒಂದ್ ಅಕ್ಷರ ಹೇಳಿದ್ರೆ ಸಾಕು. ಅದು ತುದಿ ಯಾವುದು ಆದಿ ಯಾವುದು ಅಂತ ಯಾವ್ದು ಅಂತ ನಾನು ತಿಳ್ಕೊಳ್ತೇನೆ. ಎಲ್ಲಿಗೆ ಸ್ವಾಮಿ ಹೇಳ್ತದ? ಅಲ್ಲ, ಇದು ಉತ್ತರ ಅಲ್ಲ. ಅಲ್ಲ, ಎಲ್ಲಿ ಕೇಳಿದ್ರೆ ಅಯ್ಯೋ ಅದೇ ಉತ್ತರವಾ? ಅಲ್ಲ ಸತ್ಯಭಾಮ, ನಿನಗೂ ನಾನು ಸಂಸ್ಕಾರವನ್ನು ಹೇಳಿಕೊಡ್ಬೇಕೇನೆ. ಅಲ್ಲ ಬೇಡಪ್ಪ. ಅಲ್ಲದೆ ಹೋದ್ರೆ ಯಾರಾದರೂ ಹೊರಟು ನಿಂತ ಸಂದರ್ಭ ಎಲ್ಲಿಗೆ ಹೋಗುವುದು ಅಂತ ಅಡ್ಡಬಾಯಿ ಹಾಕಿದ್ರೆ ಎಂತಾಗ್ತದೆ? ಅಪಶಕುನ ಅಲ್ವಾ? ಅಪಶಕುನವ. ಈಗ ಈ ಭೂಲೋಕದಲ್ಲಿ ಕೆಲವರು ಹೇಳ್ತಾರೆ ನೋಡಿ, ಈ ಮನೆಯಲ್ಲಿರುವಾಗ ನಾವ್ ಎಲ್ಲಿಗಾದ್ರೂ ಒಳ್ಳೆ ಕೆಲಸಕ್ಕೆ ಹೋಗುವಾಗ ಈ ಬೆಕ್ಕಾಟ ಬಂದ್ರೆ ಅದು ಅಪಶಕುನ ಅಂತ ಹೇಳುದಿಲ್ವಾ ಆ ಭೂಲೋಕದಲ್ಲಿ? ಈಗ ನಿಮಗೆ ನಾನು ಅಡ್ಡ ಬಂದದ್ದು ಅಪಶಕುನ ಅಂದ್ರೆ ಅಪಶಕುನವೇ ಆಯ್ತಿದ್ದು. ಅಂದ್ರೆ ಮನೆ ಬೆಕ್ಕಾಟ ಬಂದಾಗ ಆಯ್ತಲ್ವಾ? ಹೌದಪ್ಪ. ನಿಮ್ಮಲ್ಲೇ ಒಂದು ಮಾತು ಕೇಳ್ತೇನೆ. ಈಗ ಬೆಕ್ಕ ಅಡ್ಡ ಬರ್ತದೆ, ಶುಭ ಶಕುನ ಅಲ್ಲ, ಅಪಶಕುನ ಹೌದು. ಈಗ ಯಜಮಾನನು ಮತ್ತು ಮನೆಯಲ್ಲಿದ್ದವರು ತಿರುಗಾಟಕ್ಕೆ ಹೋಗುವಾಗ ಬೆಕ್ಕಿಗೆ ಗೊತ್ತಾಗ್ತದೆ ಯಜಮಾನ ಇಂತ ಹೊಟ್ಟಿದ್ದಾನೆ ಅಂತ. ಮನೆಯಲ್ಲಿರುವ ಬೆಕ್ಕ ಅಡ್ಡ ಬರ್ದೆ ಮತ್ತೆ ಎಲ್ಲಿಗೆ ಹೋಗ್ತದಪ್ಪ? ಬೆಕ್ಕಿಗೆ ಗೊತ್ತಾಗುವುದಿಲ್ಲ, ಆದ್ರೆ ಹೆಂಡತಿ ಗೊತ್ತಾಗ್ತದೆ ಇಲ್ವಾ? ಸ್ವಾಮಿ, ನಾನು ಬೆಕ್ಕು ಅಲ್ಲ, ನಿಮಗೆ ಬೇಕು. ಈಗ ಬೇಡ, ಈಗ ಬೇಡ. ಅಲ್ಲಿ ಬೇಡ ಅಂದ್ರೆ ಮಾತಾಡ್ಲಿಕ್ಕೆ ಸಮಯ ಇಲ್ಲ. ಹಾಗಲ್ಲ, ಯಾವತ್ತೂ ಬೇಕು ಅಂತ ಆಗಲ್ಲ, ಮಾತಾಡ್ಲಿಕ್ಕೆ ಸಮಯ ಇಲ್ಲ. ಹೌದಾ? ಹಾಗಾದ್ರೆ ನನ್ನ ಪ್ರಶ್ನೆ ಮುಗಿಲಿಲ್ಲ. ನೀವೆಲ್ಲಿಗೋ ಹೊರಟಿದ್ದೀರಿ ಅಂತ ಗೊತ್ತಾಯ್ತು. ಹೋಗುವುದಾದ್ರೆ ನೀವೆಲ್ಲಿಗೆ ಹೋಗ್ತೀರಿ? ನನ್ ಗಂಡ ಎಲ್ಲಿಗೆ ಹೋಗ್ತಾರಪ್ಪ? ಯಾರು ಮನೆಗೆ ಹೋಗ್ತಾರೆ? ನಾನು ಮದುವೆ ಆದ್ಮೇಲೆ ಕೆಲವಷ್ಟು ಹೆಣ್ಮಕ್ಳು ಮನೆಗೆ ಬಂದಿದ್ದಾರೆ. ಆರ್ತಿ ತಟ್ಟೆ ಇಟ್ಕೊಂಡೆ ನಿಲ್ಲುದು ಮನೆಯಲ್ಲಿ. ಹೊರಗಡೆ ತಿರುಗಾಟಕ್ಕೆ ಹೋದ್ರೆ ಒಂದು ಹೆಣ್ಣಿನ ಕಟ್ಕೊಂಡೇ ಬಂದ್ರು ಅಂತ. ಅದು ಮೊನ್ನೆ ಮಿತ್ರವಿಂದ ನೀವು ಕರ್ಕೊಂಡು ಬರ್ಲಿಲ್ವಾ? ನಾವೇ ಕರ್ಕೊಂಡು ಬಂದದ್ದ, ಅವರ ಕೊಟ್ಟಿದ್ದ. ಕೊಡುವ ಮೊದಲು ನೀವು ಯಾವ ಹೆಣ್ಣನ್ನಾದ್ರೂ ನೇರವಾಗಿ ಕರ್ಕೊಂಡು ಬಂದಿಲ್ಲ. ಅಲ್ಲಿ ಸಂಗ್ರಾಮ ಆಗಿಯೇ ಹೊಡೆದೇ ಕರ್ಕೊಂಡು ಬಂದ. ಹರಿದು ಬಂದ ನದಿಯನ್ನು ಒಲಿದು ಬಂದ ಹೆಣ್ಣನ್ನು ಯಾವಾಗಲೂ ತಿರಸ್ಕಾರ ಮಾಡ್ತಾರೆ. ಅದು ಹೌದು. ಕಳಿತಾದ ಹಣ್ಣನ್ನು ಕಂಡಾಗ, ಚಂದದ ಹೆಣ್ಣನ್ನು ಕಂಡಾಗ ಅಲ್ಲಗಳಿಯದಿರುವ ಅಣ್ಣಗಳು ಯಾರು ಹೇಳಿ? ನನ್ನ ವಿಷಯದಲ್ಲಿ ಹೆಚ್ಚು ಕಡಿಮೆ ಆಗಿದೆ. ಚಂದದ ಗಂಡನ್ನ ಕಂಡಾಗ ಬಿಡದೇ ಇರುವ ಹೆಣ್ಣು ಯಾರು ಆಗಿದೆ ಇಲ್ಲಿ? ನಾನು ಯಾರನ್ನು ಬಾ ನನ್ನನ್ನ ಮದುವೆ ಮಾಡಿಕೋ ಅಂತ ಕರೆದ ಉದಾಹರಣೆಗಳೇ ಇಲ್ಲ. ಎಲ್ಲರೂ ಮದುವೆ ಆದರೆ ಕೃಷ್ಣನನ್ನೇ ಆಗಬೇಕು ಎಂದು ಬಯಸು ಬಂದವರು, ಹೌದಾ ಅಲ್ವಾ? ಅಲ್ಲ, ಎಲ್ಲಾ ಪ್ರಸಂಗ ಇನ್ನೊಬ್ಬರಿಗಾಗಿಲ್ಲ, ಕೃಷ್ಣನಿಗಾಗಿಯೇ ಪ್ರಸಂಗ ಅಂತಿರ್ತದೆ. ಸೃಷ್ಟಿ ಮಾಡಬೇಕು ಅಂದ್ರೆ ನಿಮಗೆ ಅನುಕೂಲವಾಗಿರುವಾಗೆ ಇರ್ತದೆ ಅಂತ ಹೇಳಿದ್ದು. ಪ್ರಶ್ನೆ ಎಲ್ಲಿಗೆ ಅಂತ ಅಲ್ಲ, ಅಲ್ಲಿ ಎಲ್ಲಿಗಂದ್ರೆ ಗೊತ್ತಾಯ್ತು, ಯಾವ್ದೋ ಹೆಣ್ಣನ್ನು ನೋಡ್ಲಿಕ್ಕೆ ಕೊಟ್ಟಿದ್ರ? ಹೌದು, ನನಗೆ ಬೇಸರ ಇಲ್ಲ. ಬೇಸರ ಆಗುದಾದ್ರೆ ಇಷ್ಟು ಮಂದಿ ಮನೆಗೆ ಬರುವಾಗ ನಾನು ಒಂದಿನ ಅದ್ರ ಕೆಲಸ ಮಾಡಿದ. ಅಲ್ಲಿ ಇಷ್ಟು ಬಂದಿದ್ದಾರೆ, ಎಷ್ಟು ಬರ್ಲಿಕ್ಕೆ ಉಂಟು. ಬರಮಾಡಿಕೊಳ್ಳುವ ಎಲ್ಲಾ ಲಕ್ಷಣಗಳು ಕಾಣ್ತಾ ಉಂಟು. ಹೌದು ಸ್ವಾಮಿ. ಈಗ ಬರಮಾಡಿಕೊಳ್ಳಲು ಬೇಸರ ಆಗುವುದು ಹೆಣ್ಣಾದವಳಿಗೆ ಯಾಕೆ? ಮನೆಯಲ್ಲಿರುವ ಹೆಂಡತಿಗೆ ಬಾಮೆಗೆ ನೋವಾದ್ರೂ ಅನ್ಯಾಯ ಆದ್ರೂ ಮಾತ್ರ ಮತ್ತೊಬ್ಳು ಬರಬಾರ್ದು ಅಂತ ಹೇಳುದಲ್ವಾ? ನನಗೆ ಬೇಕಾಗುವಷ್ಟು ಅಷ್ಟು ನಿಮ್ಮಿಂದ ಸಿಕ್ಕಿದೆ, ಮತ್ತೆಂತದ್ದು? ಅದು ಹೌದು. ಒಂದು ಹೆಣ್ಣನ್ನು ನೋಡುವುದಕ್ಕೆ, ಇನ್ನೊಂದು ನಿಮ್ಮ ಮುಖದ ಬಿಗುಮುದ್ರೆ ಕಂಡಾಕ್ಷಣ ಎಲ್ಲೋ ಸಂಗ್ರಾಮಕ್ಕೆ ಹೊರಟು ನಿಂತಾಗುಂಟು. ಒಂದು ನಿಮ್ ಭಾವನೆ ಎಲ್ಲ ಸರಿ ಯಾರಿಗೂ ಅರ್ಥ ಮಾಡಿಕೊಳ್ಳಿಕ್ಕೆ ಆಗುವುದಿಲ್ಲ. ಒಂದು ಸಂಗ್ರಾಮ ಕೊಟ್ಟದ್ದು, ಅಥವಾ ಯಾರಾದ್ರೂ ನಿಮ್ಮನ್ನು ಭಜನೆಯ ಮೂಲಕ ಭಜಿಸ್ತಾ ಇದ್ದಾರೆ ಅಂತ ಆದ್ರೂ ನೀವು ನಿಲ್ಲುವುದಿಲ್ಲ. ನಿರ್ದಯದೆ ನೀವು ಅಲ್ಲಿಗೆ ಹೊರಡ್ತೀರಿ. ಅವರನ್ನು ರಕ್ಷಿಸಬೇಕು, ಹರಸಬೇಕು, ಹಾರೈಸಬೇಕೆನ್ನುವ ಕಾರಣಕ್ಕಾಗಿ. ಹಾಗಾಗಿ ಸ್ವಾಮಿ, ಆವಲ್ಲಿಗೆ ನಿಮ್ಮ ಪಯಣ ನನ್ನ ರಥಯಂತರಂಗ.
ಸ್ವಾಮಿ ಹೇಳಿ ಸ್ವಾಮಿ ಎಲ್ಲಿಗೆ ಹೊರಟದ್ದು ನೀವು? ಹಾಮ ಹಾ ಎಲ್ಲಿಗೆ ಹೊರಟದ್ದು ಅನ್ನೋ ಪ್ರಶ್ನೆ ಅಲ್ವಾ? ಹೌದು. ಸಮರಕ್ಕೆ